ವೆಲ್ಕಮ್ ಟು ಇಂಜಿನಿಯರಾಜ್ ಯೂಟ್ಯೂಬ್ ಚಾನಲ್. ನಿಮ್ಗೆ ಇವಾಗಲೇ ನಾವೆಷ್ಟು 10 ಕ್ಲಾಸ್ ತೊಗೊಂಡಿವಿ ಸೈನ್ಸ್ನಾಗ. 9 ಕ್ಲಾಸ್ ಸಬ್ಜೆಕ್ಟಿವ್ ಅಂದ್ರೆ ಡಿಸ್ಕ್ರಿಪ್ಟಿವ್ ಟೈಪ್ ಹೇಳಿದ್ದೀನಿ. 10ನೇ ಕ್ಲಾಸು ಒಂದು ಟಾಪ್ 25 ಕ್ವಶನ್ ಅಂತ ತೆಗೆದು ಒಂದು ಕ್ಲಾಸ್ ಮಾಡಿದ್ದೀನಿ. ಆ ಟಾಪ್ 25 ಕ್ವಶನ್ಸ್ ನೀವು ನೋಡಿಲ್ಲ ಅಂದ್ರೆ ನೋಡ್ಕೊಂಬರ್ರಿ. ಈ ಕ್ಲಾಸ್ ಆದಮೇಲೆ ಮತ್ತೆ ಒಂದು 2-3 ಕ್ಲಾಸ್ ಆದಮೇಲೆ ಮತ್ತೊಂದು 25 ತೆಗೆಯೋಣ ಜೀವಶಾಸ್ತ್ರದಲ್ಲಿ. ಅವಾಗ ಎಕ್ಸಾಮಿಗೆ ಹೆಲ್ಪ್ ಆಗುತ್ತಾ. ಲಾಸ್ಟ್ ಟೈಮ್ ನೀವು ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ಅವ್ನು ಗ್ಲಾನ್ಸ್ ಮಾಡ್ಕೊಂಡು ಹೋದ್ರು ಕೂಡ ನಿಮಗೆ ಎಕ್ಸಾಮಲ್ಲಿ ಹೆಲ್ಪ್ ಆಗುತ್ತೆ. ಆದರೆ ಸಬ್ಜೆಕ್ಟಾಗಿ ತಿಳ್ಕೊಂಡ್ರೆ ಭಾಳ ಒಳ್ಳೆಯದು. ಓಕೆ, ಕಮ್ ಟು ದ ಪಾಯಿಂಟ್. ಇವಾಗ ನಾವು 11ನೇ ಕ್ಲಾಸಲ್ಲಿ ಇದ್ದೀವಿ. 11ನೇ ಕ್ಲಾಸಲ್ಲಿ ಏನು ನೋಡೋಣ ಅಂದ್ರೆ ವಿಟಮಿನ್ಸ್ ಬಗ್ಗೆ ನೋಡೋಣ. ವಿಟಮಿನ್ಸ್ ಮಾನವನ ದೇಹಕ್ಕೆ ಬಹು ಅಗತ್ಯವಾಗಿ ಬೇಕಾಗಿದ್ದು. ಏನು ಬಹು ಅಗತ್ಯವಾಗಿ ಬೇಕಾಗಿದ್ದು. ಇದಕ್ಕೆ ನಾವು ಕನ್ನಡದಲ್ಲಿ ಜೀವಸತ್ವ ಅಂತ ಕರಿತೀವಿ. ಅದನ್ನೇ ಇಂಗ್ಲೀಷ್ನಲ್ಲಿ ಅಂದ್ರೆ ವಿಟಮಿನ್ಸ್ ಅಂತ ಕರಿತೀವಿ. ಈ ಕ್ಲಾಸ್ನಲ್ಲಿ ಏನೇನು ನೋಡೋಣ ಅಂದ್ರೆ ವಿಟಮಿನ್ಸ್ ಯಾವ ವಿಟಮಿನ್ಸ್ ಅಂತ ಅವಕ್ಕೆ ರಾಸಾಯನಿಕ ಹೆಸರು ನೋಡೋಣ, ಅದ್ರ ಕಾರ್ಯ ನೋಡೋಣ. ಒಂದು ವೇಳೆ ಕೊರತೆ ಆದ್ರೆ ಅದರಿಂದ ಬರುವ ರೋಗಗಳ ನೋಡೋಣ. ಮತ್ತು ಹಾಗೆ ಯಾವ ಆಹಾರನಲ್ಲಿ ಯಾವ ಫುಡ್ನಲ್ಲಿ ಜಾಸ್ತಿ ಆ ವಿಟಮಿನ್ ಇದೆ ಅನ್ನೋದನ್ನ ತಿಳಿತಾ ಹೋಗೋಣ. ಇದು ದಿನನಿತ್ಯದ ಜೀವನಕ್ಕೂ ಕೂಡ ಅವಶ್ಯಕತೆ ಐತಿ. ಈ ಕ್ಲಾಸ್ ಜೀವ ವಿಜ್ಞಾನದ ಬಗ್ಗೆ ನೀವು ನೋಡುವಾಗ ಮಾನವನ ದಿನನಿತ್ಯದ ಅಗತ್ಯತೆಗಳನ್ನು ಪೂರೈಸ್ತಿರ್ತೈತಿ. ಜ್ಞಾನದ ಜೊತೆಗೆ ನಮ್ಗೆ ಒಂದು ಬದುಕಿನ ದಿಕ್ಕುಗಳನ್ನು ತೋರಿಸ್ತಿರ್ತೈತಿ. ನೆನಪಿರಲಿ, ಯಾವಾಗಲೂ ನಿಮ್ಗೆ ಆವಾಗಲೇ ಹೇಳ್ದಂಗೆ ಸಾಮಾನ್ಯ ವಿಜ್ಞಾನದ್ದು ದಿನನಿತ್ಯದಲ್ಲಿ ಆಗುವ ಮಾನವನ ಕ್ರಿಯೆಗಳ ಮೇಲೆ ಜಾಸ್ತಿ ಕ್ವಶನ್ಸ್ ಕಾನ್ಸಂಟ್ರೇಷನ್ ಮಾಡಿರ್ತಾರೆ. ಹಾಗಾದ್ರೆ ಕಮ್ ಟು ದ ಪಾಯಿಂಟ್. ಹಾಗಾದ್ರೆ ಜೀವಸತ್ವಗಳು ಅಥವಾ ವಿಟಮಿನ್ಸ್ ಅಂದ್ರೆ ಏನು? ವಿಟಮಿನ್ಸ್ ಅಂದ್ರೆ ನಮ್ಮ ದೇಹಕ್ಕೆ ಬೇಕಾಗುವ ಸರಿಯಾದ ಪೋಷಕಾಂಶಗಳನ್ನು ಒದಗಿಸುವುದಕ್ಕೆ ನಾವೇನಂತೀವಿ? ವಿಟಮಿನ್ಸ್ ಅಂತೀವಿ. ಅವು ಪೋಷಕಾಂಶಗಳನ್ನು ನಮ್ಮ ದೇಹಕ್ಕೆ ಒದಗಿಸ್ತಾವ. ಅಗತ್ಯವಾದ ಕೆಲಸ ಮಾಡಲ್ಲ, ನಮ್ಗೆ ಏನೋ ಮಾಡ್ತಾವ, ಇದನ್ನು ಕೊಡ್ತಾವ. ಇವು ಏನಂದ್ರೆ ಇವು ನೇರವಾಗಿ ನಿಮಗೆ ಶಕ್ತಿ ನೀಡುವ ಬದಲು ನಿಮ್ಗೆ ನೇರವಾಗಿ ಅವು ಶಕ್ತಿ ನೀಡುವುದಿಲ್ಲ, ಬಟ್ ದೇಹದ ಬೆಳವಣಿಗೆಗೆ ಸಹಾಯ ಮಾಡ್ತಾವೆ. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಇಂಡೈರೆಕ್ಟಾಗಿ ನಿಮ್ಗೆ ಹೆಲ್ಪ್ ಮಾಡ್ತಾವೆ. ಅದರಿಂದ ನಿಮ್ಮ ಎಲುಬುಗಳು ಗಟ್ಟಿಯಾಗಿ ಆರೋಗ್ಯವಾಗಿ ವೃದ್ಧಿ ಹೊಂದಲು ಈ ಜೀವಸತ್ವಗಳ ಅವಶ್ಯಕತೆ ಬಹು ಮುಖ್ಯ. ಹಾಗಾದ್ರೆ ಈ ಜೀವಸತ್ವಗಳು ನಮ್ಮ ದೇಹದಲ್ಲಿನೇ ಉತ್ಪತ್ತಿ ಆಗ್ತಾವ ಏನಾದರೂ ನಿಮ್ಮ ಹತ್ರ ಡೌಟ್ ಇದ್ರೆ ತಿಳ್ಕೊಂಡ್ಬಿಡ್ರಿ. ಈ ಜೀವಸತ್ವಗಳು ಮಾನವ ದೇಹದಲ್ಲಿ ಒಳಗಡೆ ಉತ್ಪತ್ತಿ ಆಗುವುದಿಲ್ಲ. ಹಾಗಾಗಿ ನಾವೇನು ಮಾಡ್ತೀವಿ? ಹೊರಗಿನಿಂದ ಆಹಾರದ ಮುಖಾಂತರ ನಾವು ಸೇವಿಸಬೇಕಾಗತ್ತ. ಆಹಾರದಿಂದ ಆ ಜೀವಸತ್ವಗಳನ್ನ ಪಡಿಬೇಕಾಗತ್ತ. ಓಕೆ, ಇವಾಗ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಸ್ಟಾರ್ಟ್ ಮಾಡೋಣ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಂದ್ರೆ ನಾವು ಈ ಜೀವಸತ್ವಗಳನ್ನ ವಿಟಮಿನ್ಸನ್ನು 2 ಭಾಗಗಳಾಗಿ ವರ್ಗೀಕರಣ ಮಾಡಿದ್ದೀವಿ. ಎಷ್ಟು? 2 ಭಾಗಗಳಲ್ಲಿ ವರ್ಗೀಕರಣ ಮಾಡಿದ್ದೀವಿ. ಫಸ್ಟ್ ಒನ್ ಯಾವುದಪ್ಪ ಅಂದ್ರೆ ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ಸ್ ಅಂತ ಕರಿತೀವಿ. ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ಸ್ ಒಳಗಡೆ 4 ವಿಟಮಿನ್ಸ್ ಬರ್ತಾವೆ. ಅದೇ ಥರ ಸೆಕೆಂಡ್ ವರ್ಗೀಕರಣ ಯಾವುದಪ್ಪ ಅಂದ್ರೆ ವಾಟರ್ ಸಾಲ್ಯುಬಲ್ ವಿಟಮಿನ್ಸ್. ಹಾಗಾದ್ರೆ ಫ್ಯಾಟ್ ಸಾಲ್ಯುಬಲ್ ಜೀವಸತ್ವಗಳಲ್ಲಿ ಯಾವ್ಯಾವ ವಿಟಮಿನ್ ಬರ್ತಾವಪ್ಪ ಅಂತಂದ್ರೆ ADEK. ನೆನ್ಪಿಟ್ಕೋರಿ, ಟ್ರಿಕ್ಸ್ ಯೂಸ್ ಮಾಡ್ಕೋರಿ. ಯಾಕೆ ಎಕ್ಸಾಮಲ್ಲಿ ಖಂಡಿತವಾಗಿ ಒಂದು ಕ್ವಶನ್ ಬರ್ತೈತಿ. ವಾಟರ್ ಸಾಲ್ಯುಬಲ್ ಮತ್ತು ಫ್ಯಾಟ್ ಸಾಲ್ಯುಬಲ್ ಬಗ್ಗೆ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಎಕ್ಸಾಮ್ಗಳಲ್ಲಿ ಕೇಳಿದಾರೆ. ಅದಕ್ಕೆ ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ ಯಾವ್ಯಾವ ಅಂದ್ರೆ ADEK. ಇವೆಲ್ಲ ಏನಪ್ಪ ಅಂದ್ರೆ ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ಸ್. ಫ್ಯಾಟ್ ಸಾಲ್ಯುಬಲ್ ಅಂದ್ರೆ ಏನು ಅಂದ್ರೆ ಇವು ಏನು ಮಾಡ್ತಾವ ಅಂದ್ರೆ ಈ ವಿಟಮಿನ್ಗಳು ಕೊಬ್ಬಿನಲ್ಲಿ ಕರಗ್ತಾವು. ಮಾನವನ ದೇಹದಲ್ಲಿರುವ ಕೊಬ್ಬಿನಲ್ಲಿ ಅಥವಾ ಹೊರಗಿನ ಯಾವುದೋ ಕೊಬ್ಬಿನಲ್ಲಿ ಏನು ಮಾಡ್ತಾವ? ಕರಗ್ತಾವು. ಕರಿಗೆ ಏನು ಮಾಡ್ತಾವು? ದೇಹದಲ್ಲಿ ಸಂಗ್ರಹಣೆ ಆಗ್ತಾವು. ಏನಾಗ್ತಾವು? ದೇಹದ ಒಳಗಡೆನೆ ಒಳ್ಳೆ ಸಂಗ್ರಹಣೆ ಆಗ್ತಾವು. ಇವಕ್ಕೆ ನಾವೇನಂತೀವಿ? ಫ್ಯಾಟ್ ಸಾಲ್ಯುಬಲ್ ಅಂತೀವಿ. ಅದು ಯಾವ್ಯಾವ ಅಂತ ಗೊತ್ತಲ್ಲ, ADEK ನೆನಪಿಟ್ಕೋರಿ. ಅದೇ ತರ ನೀರಿನಲ್ಲಿ ಅಂದ್ರೆ ವಾಟರ್ ಸಾಲ್ಯುಬಲ್ ವಿಟಮಿನ್ಸ್ ಅಂದ್ರೆ ಇವು ವಿಟಮಿನ್ಸ್ ಏನಪ್ಪಾ ಅಂದ್ರೆ ನೀರಿನಲ್ಲಿ ಕರಗ್ತಾವು. ನೀರಿನಲ್ಲಿ ಕರಗುವಂಥವಕ್ಕೆ ಏನಂತೀವಿ ನಾವು? ವಾಟರ್ ಸಾಲ್ಯುಬಲ್ ಅಂತ ಕರಿತೀವಿ. ಇವು ದೇಹದಲ್ಲಿ ಸಂಗ್ರಹಣೆ ಆಗುವುದಿಲ್ಲ.
ಫಾರ್ ಎಕ್ಸಾಂಪಲ್ ವಿಟಮಿನ್ಸ್ ಯಾವ್ಯಾವಪ್ಪ ಹಾಗಾದ್ರೆ ವಾಟರ್ ಸಾಲ್ಯುಬಲ್ ವಿಟಮಿನ್ಸ್ ಯಾವ್ಯಾವ ಅಂದ್ರೆ ಬಿ ಕಾಂಪ್ಲೆಕ್ಸ್ ಮತ್ತು ವಿಟಮಿನ್ ಸಿ. ವಿಟಮಿನ್ ಬಿ ಕಾಂಪ್ಲೆಕ್ಸ್ ಅಂದ್ರೆ ಬಿದಲ್ಲಿ ಬರುವ ಎಲ್ಲ ವಿಟಮಿನ್ಗಳು, ಅದೇ ಥರ ವಿಟಮಿನ್ ಸಿ ಇವು ನೀರಿನಲ್ಲಿ ಕರಗ್ತಾವೆ, ಹಾಗಾಗಿ ಇವಕ್ಕೆ ವಾಟರ್ ಸಾಲ್ಯುಬಲ್ ವಿಟಮಿನ್ ಅಂತ ಕರಿತೀವಿ. ಮತ್ತು ಇವು ದೇಹದಲ್ಲಿ ಸಂಗ್ರಹಣೆ ಆಗುವುದಿಲ್ಲ, ನಾವೇನು ಮಾಡ್ತೀವಿ ಯಾವುದೋ ಒಂದು ಮುಖಾಂತರ ಸೇವಿಸಿದ್ರು ಕೂಡ ದೇಹದಿಂದ ಹೊರಗಡೆ ಹಾಕ್ತೀವಿ. ಓಕೆ, ಹಾಗಾದ್ರೆ ಈಗ ವಿಟಮಿನ್ಸ್ ಡಿಸ್ಕ್ರಿಪ್ಟಿವ್ ಆಗಿ ಎಲ್ಲ ನೋಡ್ಕೊಂಡು ತಗೊಂಡು ಒಂದೊಂದು ವಿಟಮಿನ್ಸ್ ಬಗ್ಗೆ ನೋಡ್ಕೊಂಡು ತಗೊಂಡು. ಹಾಗಾದ್ರೆ ಫಸ್ಟ್ ಬರೋದು ಯಾವುದಪ್ಪ ಹಾಗಾದ್ರೆ ಎ ವಿಟಮಿನ್ ಎ. ವಿಟಮಿನ್ ಏನಪ್ಪ? ವಿಟಮಿನ್ ಎ ಇವಾಗಲೇ ಹೇಳಿದ್ದೀನಿ, ಇಟ್ ಈಸ್ ಆನ್ ಎ ಫ್ಯಾಟ್ ಸಾಲ್ಯುಬಲ್ ವಿಟಮಿನ್. ಫ್ಯಾಟ್ ಸಾಲ್ಯುಬಲ್ ವಿಟಮಿನ್. ಇದರ ರಾಸಾಯನಿಕ ಹೆಸರು ಏನಪ್ಪ ಅಂದ್ರೆ ರೆಟಿನಾಲ್. ಏನು ಇದರ ರಾಸಾಯನಿಕ ಹೆಸರು? ರೆಟಿನಾಲ್. ಇದರ ಕೆಲಸ ಏನಪ್ಪ ಅಂದ್ರೆ ಕಾರ್ಯ ಯಾವುದಂದ್ರೆ ನಿಮ್ಮ ದೃಷ್ಟಿ. ದೃಷ್ಟಿ ಅಂದ್ರೆ ನಾವು ನೋಡುವ ನೋಟಕ್ಕೆ ದೃಷ್ಟಿ ಅಂತೀವಲ್ಲ, ನಮ್ಮ ವಿಷನ್ ಕ್ರಿಯೇಟ್ ಸರಿಯಾಗಿರ್ಬೇಕಂದ್ರೆ ವಿಟಮಿನ್ ಹೇರಳವಾಗಿ ನೀವು ಸೇವಿಸ್ತಾ ಇರಬೇಕು. ಹಾಗಾದ್ರೆ ಈ ವಿಟಮಿನ್ ಎ ಇನ್ನೊಂದಕ್ಕೂ ಬರ್ತೈತಿ, ಯಾವುದಪ್ಪ ಅಂದ್ರೆ ಚರ್ಮದ ಆರೋಗ್ಯ ವೃದ್ಧಿಗೂ ಕೂಡ ವಿಟಮಿನ್ ಎ ಬಹಳ ಅಗತ್ಯವಾಗಿ ಬೇಕು. ಹಾಗಾದ್ರೆ ವಿಟಮಿನ್ ಎ ಕೊರತೆ ಆದ್ರೆ, ವಿಟಮಿನ್ ಎ ಡೆಫಿಷಿಯನ್ಸಿ ಆದ್ರೆ ಯಾವ ರೋಗ ಬರ್ತೈತಿ? ವಿಚ್ ಡಿಸೀಸ್ ವಿಲ್ ಕಮ್ ಅಂತಂದ್ರೆ ನೈಟ್ ಬ್ಲೈಂಡ್ನೆಸ್. ನಾವೇನಂತೀವಿ ನೈಟ್ ಬ್ಲೈಂಡ್ನೆಸ್, ಅಥವಾ ಕನ್ನಡದಲ್ಲಿ ಇರುಳು ಗುರುಡುತನ ಅಂತ ಕರಿತೀವಿ. ಕನ್ನಡದಾಗ ಕೇಳಿದ್ರೆ ಇರುಳು ಗುರುಡುತನ ಅಂತ ಹೇಳಿರ್ತಾರ. ಒಂದು ವೇಳೆ ಇಂಗ್ಲೀಷ್ನಾಗ ಅಲ್ಲೇ ಟ್ರಾನ್ಸ್ಲೇಷನ್ ಇರ್ತೈತಿ ನೋಡ್ರಿ. ನೈಟ್ ಬ್ಲೈಂಡ್ನೆಸ್ ಆಗಲು ಕಾರಣವಾದ ವಿಟಮಿನ್ ಯಾವುದು ಅಂತ ಕೇಳಿದಾಗ ವಿಟಮಿನ್ ಎ ಅಂತ ಹಾಕಿ ಬರಬೇಕು. ಹಾಗಾದ್ರೆ ವಿಟಮಿನ್ ಹೇರಳವಾಗಿರುವ ಆಹಾರಗಳು ಯಾವುವು? ವಿಟಮಿನ್ ಹೇರಳವಾಗಿರುವ ಆಹಾರಗಳಲ್ಲಿ ಮೊದಲನೇದು ಕ್ಯಾರೆಟ್ ಒಂದನೇದ್ದು, ಎರಡನೇದ್ದು ಪಾಲಕ್, ಮೂರನೇದ್ದು ಹಾಲು. ಈ ಮೂರು ಪದಾರ್ಥಗಳಲ್ಲಿ ವಿಟಮಿನ್ ಎ ಹೇರಳವಾಗಿ ಇರ್ತೈತಿ. ಕಮ್ ಟು ದ ನೆಕ್ಸ್ಟ್ ಪಾಯಿಂಟ್, ವಿಟಮಿನ್ B1. B1ಗೆ ನಾವು ರಾಸಾಯನಿಕವಾಗಿ ಥಯಾಮಿನ್ ಅಂತ ಕರಿತೀವಿ. ಏನಂತ ಕರಿತೀವಿ? ಥಯಾಮಿನ್ ಅಂತ ಕರಿತೀವಿ. ಇದರ ಮೇನ್ ಕೆಲಸ ಕಾರ್ಯ ಯಾವುದಪ್ಪ ಅಂದ್ರೆ ಕಾರ್ಬೋಹೈಡ್ರೇಟ್ ಅನ್ನ ಜೀರ್ಣ ಮಾಡ್ತೈತಿ, ಅಥವಾ ಕಾರ್ಬೋಹೈಡ್ರೇಟ್ ಅನ್ನ ಮೆಟಾಬಾಲಿಸಮ್ ಮಾಡ್ತೈತಿ. ಒಂದು ವೇಳೆ ಥಯಾಮಿನ್ ಕೊರತೆಯಿಂದ ಬರುವ ಕಾಯಿಲೆ ಯಾವುದು? ಥಯಾಮಿನ್ ಕೊರತೆಯಿಂದ ಬರುವ ಕಾಯಿಲೆ ಯಾವುದಪ್ಪ ಅಂದ್ರೆ ಬೇರಿ ಬಹಳ ಸಲ ಎಕ್ಸಾಮ್ ಅಲ್ಲಿ ಕೇಳಿದಾರ. ಬೇರಿ ರೋಗವು ಯಾವ ವಿಟಮಿನ್ ಕೊರತೆಯಿಂದ ಬರುತ್ತದೆ ಅಂತ ಕೇಳಿರ್ತಾರ. B1 ಅಂತ ಪರ್ಟಿಕ್ಯುಲರ್ ಆಗಿ ನೆನಪಿಟ್ಕೋಬೇಕು. ಬಿದಲ್ಲಿ ಒಂದು 5-6 ಬರ್ತಾವು, ಅವನ್ನೆಲ್ಲಾನು ಸಪ್ರೇಟ್ ಆಗಿ ನೆನಪಿಟ್ಕೋಬೇಕು. ಬೇರಿ ರೋಗವು ವಿಟಮಿನ್ B1 ಕೊರತೆಯಿಂದ ಬರ್ತೈತೆ. ಹಾಗಾದ್ರೆ B1 ಹೇರಳವಾಗಿರುವ ಆಹಾರಗಳು ಯಾವ್ಯಾವಪ್ಪ ಅಂದ್ರೆ ಅಕ್ಕಿ ಮತ್ತು ಧಾನ್ಯಗಳು. ನಾವು ಬಳಸುವ ಅಕ್ಕಿ ಮತ್ತು ಧಾನ್ಯಗಳಲ್ಲಿ ಹೇರಳವಾಗಿ B1 ವಿಟಮಿನ್ ಇದೆ. ಓಕೆ, ಕಮ್ ಟು ದ ನೆಕ್ಸ್ಟ್ ವಿಟಮಿನ್ ಯಾವಪ್ಪ? ವಿಟಮಿನ್ B2 ನಾವು ರಾಸಾಯನಿಕವಾಗಿ ಏನ್ ಕರಿತೀವಿ ಅಂದ್ರೆ ರೈಬೋಫ್ಲೇವಿನ್ ಅಂತ ಕರಿತೀವಿ. ಏನಂತ ಕರಿತೀವಿ? ರೈಬೋಫ್ಲೇವಿನ್. ನೆನಪಿಟ್ಕೋರಿ, ಬಹಳ ಸಲ ಕೇಳಲ್ಲ. ರೈಬೋಫ್ಲೇವಿನ್ ಅಂದರೆ ಏನು ಅಂತ ಕೇಳಿದಾರ. ಅದಕ್ಕೆ ವಿಟಮಿನ್ B2 ಅನ್ನ ನಾವು ರೈಬೋಫ್ಲೇವಿನ್ ಅಂತ ಕರಿತೀವಿ. ಇದರ ಮುಖ್ಯ ಕಾರ್ಯ ಏನಪ್ಪ ಅಂದ್ರೆ ಮಾನವನ ದೇಹದಲ್ಲಿ ಶಕ್ತಿಯನ್ನ ಉತ್ಪಾದನೆ ಮಾಡೋದು ಇದರ ಮೇನ್ ಕಾರ್ಯ ಆಗಿರ್ತೈತಿ. ಒಂದು ವೇಳೆ ಇದನ್ನ ವಿಟಮಿನ್ B2 ಏನಾದರೂ ಕೊರತೆ ಉಂಟಾದ್ರೆ ಸಿರೋಸಿಸ್ ಅನ್ನೋ ಒಂದು ಕಾಯಿಲೆ ಬರ್ತೈತಿ, ಅಥವಾ ನಾವು ಕನ್ನಡದಲ್ಲಿ ಏನಂತೀವಿ ತುಟಿಗಳ ಬಿರುಕು. ನಿಮ್ಮೆಲ್ಲ ತುಟಿಗಳು ಹೊಡಿತಿರ್ತಾವಲ್ಲ, ಅದಕ್ಕೆ ಮೇನ್ ಕಾರಣ B2 ಕೊರತೆ ಉಂಟಾಗಿರ್ತೈತಿ. ಹಾಗಾದ್ರೆ ಏನನ್ನ ಸೇವಿಸಬೇಕು? ಯಾವ ಆಹಾರದಲ್ಲಿ ಹೇರಳವಾಗಿದೆ ಅಂದ್ರೆ ಹಾಲು ಮತ್ತು ಮೊಟ್ಟೆಯಲ್ಲಿ ಹೇರಳವಾಗಿ ಈ ವಿಟಮಿನ್ ಅಡಗಿದೆ. ಓಕೆ, ಕಮ್ ಟು ದ ನೆಕ್ಸ್ಟ್ ಪಾಯಿಂಟ್. ನೆಕ್ಸ್ಟ್ ಯಾವುದು? ವಿಟಮಿನ್ B3 ಅನ್ನ ನಾವು ರಾಸಾಯನಿಕ ಹೆಸರು ಏನಪ್ಪ B3 ಅಂದ್ರೆ ನಿಯಾಸಿನ್. ನಿಯಾಸಿನ್. ಈ ನಿಯಾಸಿನ್ ಮೇನ್ ಕೆಲಸ ಏನ್ ಮಾಡ್ತೈತಿ ಅಂದ್ರೆ ನಿಮ್ಮ ನರಮಂಡಲ ಸರಿಯಾಗಿ ಕೆಲಸ ಮಾಡಲು ಹೆಲ್ಪ್ ಮಾಡ್ತೈತಿ. ಅಂದ್ರ
ನರ್ವಸ್ ಸಿಸ್ಟಮಿಗೆ ಭಾಳ ಚೆನ್ನಾಗಿ ಕೆಲಸ ಮಾಡ್ಬೇಕಂದ್ರೆ ನಿಯಾಸಿನ್ ಒಳ್ಳೆ ಪ್ರಮಾಣದಲ್ಲಿ ನೀವು ಸೇವಿಸಿರ್ಬೇಕು. ಹಾಗಾದ್ರೆ ನಿಯಾಸಿನ್ ಕೊರತೆ ಆದ್ರೆ ವಿಟಮಿನ್ B3 ಕೊರತೆ ಬರುವ ಕಾಯಿಲೆ ಯಾವುದಪ್ಪ ಅಂದ್ರೆ ಪೆಲಾಗ್ರಾ ಅನ್ನುವ ಕಾಯಿಲೆ ವಿಟಮಿನ್ B3 ಕೊರತೆ ಬರ್ತೈತಿ. ಹಾಗಾದ್ರೆ ಯಾವ್ಯಾವ ಆಹಾರ ಸೇವಿಸಬೇಕು? B3 ರಿಚ್ ಇರುವ ಆಹಾರ ಯಾವ್ಯಾವ ಮಾಂಸ ಮತ್ತು ಶೇಂಗಾ ನೀವು ಹೆಚ್ಚಿನ ಪ್ರಮಾಣದಲ್ಲಿ ಸ್ವೀಕರಿಸಿರೋದ್ರಿಂದ ಈ ವಿಟಮಿನ್ ಕೊರತೆಯಿಂದ ಹೊರಗಡೆ ಬರಬಹುದು. ಹಾಗಾದ್ರೆ ನೆಕ್ಸ್ಟ್ ವಿಟಮಿನ್ ಯಾವುದು? ವಿಟಮಿನ್ B6 ಅನ್ನ ನಾವೇನಂತೀವಿ ಪೈರಾಡಾಕ್ಸಿನ್ ಅಂತ ಕರಿತೀವಿ ರಾಸಾಯನಿಕವಾಗಿ. ಇದ್ರ ಮೇನ್ ಕೆಲಸ ಏನಪ್ಪಾ ಅಂದ್ರೆ ಅಮಿನೋ ಆಸಿಡ್ ಅನ್ನ ಮೆಟಾಲಿಸಮ್ ಮಾಡಕ ಹೆಲ್ಪ್ ಮಾಡ್ತೈತಿ. ಒಂದು ವೇಳೆ B6 ಏನಾದ್ರೂ ಕೊರತೆ ಉಂಟಾದ್ರ ಮಾನವನ ದೇಹದಲ್ಲಿ B6 ಕೊರತೆ ಆದ್ರೆ ಅನಿಮಿಯಾ ಅನ್ನುವ ರೋಗ ಬರ್ತೈತಿ. ಯಾವ್ದು ಬರ್ತೈತಿ? ಅನಿಮಿಯಾ ಅನ್ನುವ ರೋಗ ಬರ್ತೈತಿ. ಹಾಗಾದ್ರೆ B6 ಹೇರಳವಾಗಿರುವ ಆಹಾರಗಳು ಯಾವ್ಯಾವ ಅಂತಂದ್ರೆ ಬಾಳೆಹಣ್ಣು ಮತ್ತು ಧಾನ್ಯದಲ್ಲಿ ಹೇರಳವಾಗಿ ಏನಿದೆ? ವಿಟಮಿನ್ B6 ಇದೆ. ನೆಕ್ಸ್ಟ್ ವಿಟಮಿನ್ ಯಾವುದು? ವಿಟಮಿನ್ B12 ಗೆ ನಾವು ರಾಸಾಯನಿಕವಾಗಿ ಕೋಬಾಲ್ಮೀನ್ ಅಂತ ಕರಿತೀವಿ. ಏನಂತ ಕರಿತೀವಿ? ಕೋಬಾಲ್ಮೀನ್ ಅಂತ ಕರಿತೀವಿ. ಈ ಕೋಬಾಲ್ಮೀನ್ ಮೇನ್ ಕೆಲಸ RBC ಫಾರ್ಮೇಶನ್ ಮಾಡ್ತೈತಿ. ಅಂದ್ರೆ ರೆಡ್ ಬ್ಲಡ್ ಸೆಲ್ನ ಉತ್ಪಾದನೆ ಮಾಡ್ತೈತಿ. ಇವಾಗಲೇ ನಾನು ನಿಮ್ಗೆ ಹಿಂದಿನ ಕ್ಲಾಸ್ನಲ್ಲಿ ಹೇಳೀನಿ, ಮಾನವನ ದೇಹದಲ್ಲಿರುವ ಮೂಳೆಗಳ ಅಸ್ಥಿ ಮಜ್ಜೆಯಲ್ಲಿ ರಕ್ತದ ಉತ್ಪಾದನೆಯಾಗುತ್ತದೆ. ಹಿಂದಿನ ಕ್ಲಾಸ್ ನೀವು ನೋಡಿಲ್ಲ ಅಂದ್ರೆ ನೋಡ್ಕೊಂಬರ್ರಿ, 1 to 1 ರಿಲೇಟೆಡ್ ಇರ್ತೈತಿ. ಅಸ್ಥಿ ಮಜ್ಜೆಯಲ್ಲಿ ರಕ್ತದ ಉತ್ಪಾದನೆ ಆಗ್ತದೆ, RBC ಫಾರ್ಮೇಶನ್ ಆಗ್ತೈತಿ ವಿಟಮಿನ್ B12 ಅಂತ. ಹಾಗಾದ್ರೆ ಒಂದು ವೇಳೆ B12 ಕೊರತೆ ಆದ್ರೆ ಏನಾಗುತ್ತೆ ಅಂದ್ರೆ ಪರ್ನಿಸಿಯಸ್ ಅನಿಮಿಯಾ ಅನ್ನೋ ಒಂದು ಕಾಯಿಲೆ ಬರ್ತೈತಿ. ಹಾಗಾದ್ರೆ B12 ಹೇರಳವಾಗಿರುವ ಆಹಾರಗಳು ಯಾವ್ಯಾವಪ್ಪ ಅಂದ್ರೆ ಮಾಂಸ, ಮೊಟ್ಟೆ ಮತ್ತು ಹಾಲಿನಲ್ಲಿ ಅತಿ ಹೆಚ್ಚಿನ B12 ಅಂಶ. ನೆಕ್ಸ್ಟ್ ಯಾವ್ದಂದ್ರೆ ವಿಟಮಿನ್ ಸಿ ನ ನಾವು ರಾಸಾಯನಿಕವಾಗಿ ಏನ್ ಕರಿತೀವಿ? ರಾಸಾಯನಿಕ ಹೆಸರು ಏನಂದ್ರೆ ಅಸ್ಕಾರ್ಬಿಕ್ ಆಸಿಡ್ ಅಂತ ಕರಿತೀವಿ. ನಿಮ್ಗೆ ಆಲ್ರೆಡಿ ಹೇಳಿನಿ, ಇಟ್ ಇಸ್ ಎನ್ ವಾಟರ್ ಸಾಲ್ಯುಬಲ್ ವಿಟಮಿನ್, ನೀರಿನಲ್ಲಿ ಕರಗುವಂತ ವಿಟಮಿನ್. ಇದರ ಮೇನ್ ಕೆಲಸ ಏನಪ್ಪಾ ಅಂತಂದ್ರೆ ಮಾನವನಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಲು ವಿಟಮಿನ್ ಸಿ ಯ ಕೊಡುಗೆ ಅತಿ ಮುಖ್ಯ. ಹಾಗಾದ್ರೆ ವಿಟಮಿನ್ ಸಿ ಗಾಯ ಮಾಯಲು ಕೂಡ ವುಡ್ ಹೀಲಿಂಗ್ ಅಂತ ನೀವು ಕರಿತೀವಿ ನಾವು. ಏನಂತ ಗಾಯ, ಮಾನವ ದೇಹದಲ್ಲಿ ಯಾವುದೋ ಗಾಯ ಆದ್ರೆ ವಿಟಮಿನ್ ಸಿ ಒಳ್ಳೆ ಪ್ರಮಾಣದಾಗ ನೀವು ತಿಂದು ಗಟ್ಟಿದ್ರಿ ಅಂದ್ರೆ ಆ ಗಾಯಗಳು ಈಸಿಯಾಗಿ ಮಾಯಿ ಆಗ್ತಾವ. ಓಕೆ, ಹಾಗಾದ್ರೆ ವಿಟಮಿನ್ ಸಿ ಕೊರತೆ ಬರುವ ರೋಗ ಯಾವುದಪ್ಪ ಅಂದ್ರೆ ಸ್ಕರ್ವಿ ಎನ್ನುವ ರೋಗ ಬರ್ತೈತಿ. ಹಾಗಾದ್ರೆ ವಿಟಮಿನ್ ಹೆಚ್ಚಿಗೆ ಇರುವಂತ ಆಹಾರಗಳು ಯಾವ್ಯಾವ ಅಂತಂದ್ರೆ ನೀವು ಸೇವಿಸುವ ನಿಂಬೆಯಲ್ಲಿ ನೈಸರ್ಗಿಕವಾಗಿ ಸಿಗುವ ನಿಂಬೆಯಲ್ಲಿ ವಿಟಮಿನ್ ಸಿ ಹೇರಳವಾಗಿರ್ತೈತಿ. ಅದು ಬಿಟ್ರೆ ಇನ್ನೊಂದು ಯಾವ್ದಪ್ಪ ಅಂದ್ರೆ ಆಮ್ಲ ಅಂತ ಕರಿತೀವಲ್ಲ, ಆಮ್ಲದಲ್ಲಿ ಕೂಡ ವಿಟಮಿನ್ ಸಿ ಹೇರಳವಾಗಿ ಇದೆ. ಓಕೆ, ಕಮ್ ಟು ದ ನೆಕ್ಸ್ಟ್ ಪಾಯಿಂಟ್. ಇನ್ನು ವಿಟಮಿನ್ ಡಿ ಯ ರಾಸಾಯನಿಕ ಹೆಸರು ಕಾಲ್ಸಿಫೆರಾಲ್ ಅಂತ ಕರಿತೀವಿ. ಕಾಲ್ಸಿಫೆರಾಲ್ ಅಂತೇಳಿ ವಿಟಮಿನ್ ಡಿ ಅನ್ನು ಕರಿತೀವಿ. ಇದು ಏನ್ ಮಾಡ್ತೈತಪ್ಪ ಅಂದ್ರೆ ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್, ಕ್ಯಾಲ್ಸಿಯಂ ಅನ್ನು ಹೀರಿಕೊಳ್ಳಲು ಸಹಾಯ ಮಾಡ್ತೈತಿ. ಮತ್ತು ಎಲುಬುಗಳು ಗಟ್ಟಿಯಾಗಲು ಸಹಕಾರಿಯಾಗಿದೆ. ಹಾಗಾದ್ರೆ ವಿಟಮಿನ್ ಡಿ ಕೊರತೆ ಏನಾಗುತ್ತಪ್ಪ ಅಂದ್ರೆ ಚಿಕ್ಕ ಮಕ್ಕಳಲ್ಲಿ ಅಥವಾ ಮಕ್ಕಳಲ್ಲಿ ರಿಕೆಟ್ಸ್ ಅನ್ನುವ ಒಂದು ಕಾಯಿಲೆ ಬರ್ತೈತಿ. ಇದು ಹೇರಳವಾಗಿ ಎಲ್ಲೈತಪ್ಪ ಅಂದ್ರೆ ಸೂರ್ಯನ ಬೆಳಕಿನೊಳಗ ಹೇರಳವಾಗಿ ವಿಟಮಿನ್ ಡಿ ಇದೆ. ಹಾಗಾಗಿ ಯಾವಾಗಲೂ ಚಿಕ್ಕ ಮಕ್ಕಳು ಅಂದ್ರೆ ಒಂದು ವರ್ಷ ಆದಮೇಲೆ ಎಳೆ ಬಿಸಿಲಿನಲ್ಲಿ ಮಕ್ಕಳನ್ನ ಏನಂತಾರ ವಿದೌಟ್ ಡ್ರೆಸ್ ಮಲಗಿಸ್ತಾರ. ಸೂರ್ಯನ ಬೆಳಕಿಗೆ ಒಂದು ಸ್ವಲ್ಪ ವಿಟಮಿನ್ ಡಿ ಸರಿಯಾಗಿ ಆ ಮಗುವಿಗೆ ಸಿಗಲಿ ಅಂತೇಳಿ, ಆ ಸಿಕ್ಕಾಗ ಆ ಮಗು ಗಟ್ಟಿಯಾಗಿ ಬೆಳಿತೈತಿ. ಎಲುಬು ಮತ್ತು ಕ್ಯಾಲ್ಸಿಯಂ ಒಳ್ಳೆಯ ಪ್ರಮಾಣದಾಗ ದೇಹಕ್ಕೆ ಸಿಕ್ಕರೆ ಬೆಳವಣಿಗೆ ಭಾರಿ ಚಲೋ ಆಗ್ತೈತಿ. ಓಕೆ,
ಟೋಕೋಫೆರಲ್ ಮೇನ್ ಕೆಲಸ ಏನಪ್ಪ ಅಂದ್ರೆ ಇದು ಆಂಟಿ ಆಕ್ಸಿಡೆಂಟ್ ಆಗಿ ಕೆಲಸ ಮಾಡ್ತೈತಿ. ಇದ್ರ ಒಂದ್ ವೇಳೆ ಕೊರತೆ ಆದ್ರೆ ವಿಟಮಿನ್ ಇ ಕೊರತೆ ಆದ್ರೆ ಏನಾಗತ್ತಪ್ಪ ಅಂದ್ರೆ ಮಸ್ಕುಲರ್ ವೀಕ್ನೆಸ್ ಬರ್ತೈತಿ. ಅಂದ್ರೆ ಮಾಂಸಗಳ ನಿಮ್ಮ ದೇಹದಲ್ಲಿರುವ ಮಾಂಸಗಳ ಏನಂತರ ವೀಕ್ನೆಸ್ ನಿಶಕ್ತಿತನ ಬರ್ತೈತಿ. ಹಾಗಾದ್ರೆ ಅತಿ ಹೆಚ್ಚು ವಿಟಮಿನ್ ಇ ಇರುವ ಆಹಾರಗಳು ಯಾವ್ಯಾವಪ್ಪ ಅಂದ್ರೆ ಬಾದಾಮಿ ಮತ್ತು ಹೊರಗಡೆ ಸಿಗುವ ಮಾರ್ಕೆಟ್ನಲ್ಲಿ ಸಿಗುವ ಬೀಜಗಳಲ್ಲಿ ಏನಿರ್ತಾವ ವಿಟಮಿನ್ ಇ ಹೇರಳವಾಗಿರ್ತೈತಿ. ಹಾಗಾದ್ರೆ ನೆಕ್ಸ್ಟ್ ವಿಟಮಿನ್ ಯಾವುದು? ನೆಕ್ಸ್ಟ್ ಕೊನೆಯ ವಿಟಮಿನ್ ಕೆ. ಕೆಗೆ ಯಾವುದೇ ರಾಸಾಯನಿಕ ಹೆಸರು ಇಲ್ಲ, ನೆನಪಿಟ್ಕೋರಿ. ಒಂದು ವೇಳೆ ಎಕ್ಸಾಮ್ನಲ್ಲಿ ಕನ್ಫ್ಯೂಷನ್ ಮಾಡಕ ಕೊಟ್ರಂದ್ರ ಏನಂತ ವಿಟಮಿನ್ ಕೆದ ರಾಸಾಯನಿಕ ಹೆಸರು ಅಂತೇಳಿ ಕೊಡ್ತಾರ. ಬೇರೆ ಬೇರೆ ವಿಟಮಿನ್ದು ರಾಸಾಯನಿಕ ಹೆಸರು ಕೊಟ್ಟು ಕೊನೆಗೆ ಡಿ ಯಲ್ಲಿ ಅಥವಾ ಸಿ ಯಲ್ಲಿ ಎಲ್ಲೋ ಒಂದು ಕಡೆ ಏನು ಮಾಡ್ತಾರ ಯಾವುದೂ ಅಲ್ಲ ಅಂತ ಕೊಡ್ತಾರ. ಅವಾಗ ಚಾಣಾಕ್ಷರದಿಂದ ಉತ್ತರ ಹಾಕಬೇಕು. ಓಕೆ, ಹಾಗಾದ್ರೆ ಇದರ ವಿಟಮಿನ್ ಕೆ ಮುಖ್ಯ ಕಾರ್ಯ ಏನಪ್ಪಾ ಅಂದ್ರೆ ಇದು ರಕ್ತವನ್ನು ಹೆಪ್ಪುಗಟ್ಟುವಂತೆ ಮಾಡುತ್ತ, ರಕ್ತ ಹೆಪ್ಪುಗಟ್ಟುವಂತೆ ಮಾಡ್ತೈತಿ. ಒಂದು ವೇಳೆ ವಿಟಮಿನ್ ಕೆ ಏನಾದರೂ ಕೊರತೆ ಉಂಟಾದ್ರೆ ದೇಹದೊಳಗೆ ಅತಿಯಾದ ರಕ್ತಸ್ರಾವ, ಎಕ್ಸೆಸಿವ್ ಬ್ಲೀಡಿಂಗ್ ಅಂತೀವಿ ನಾವು. ಒಂದೇನೋ ಗಾಯ ಆದಾಗ ಏನೋ ಆಗಿ ರಕ್ತ ದೇಹದ ಹೊರಗಡೆ ಬಂದ್ರೆ ಅದನ್ನ ಕಂಟ್ರೋಲ್ ಮಾಡೋಕ್ಕೆ ಆಗೋದಿಲ್ಲ. ಹಾಗಾಗಿ ವಿಟಮಿನ್ ಕೆ ರಿಚ್ ಇರುವಂಥ ಆಹಾರಗಳು ಯಾವ್ಯಾವಪ್ಪ ಅಂದ್ರೆ ನಾವು ಬಳಸುವ ಹಸಿರು ಎಲೆ ತರಕಾರಿಗಳಲ್ಲಿ ಅತಿ ಹೆಚ್ಚು ವಿಟಮಿನ್ ಕೆ ಅಡಗಿರುತ್ತದೆ. ಹಾಗಾಗಿ ಮಾನವನ ದೇಹವು ಸರಿಯಾದ ಬೆಳವಣಿಗೆ ಆಗಬೇಕಂದ್ರೆ ಈ ಎಲ್ಲ ಜೀವಸತ್ವಗಳ ವಿಟಮಿನ್ಗಳ ಅವಶ್ಯಕತೆ ಇದ್ದೇ ಇದೆ. ಹಾಗಾಗಿ ನಾವು ಇದರಲ್ಲಿ ಮ್ಯಾಕ್ಸಿಮಮ್ ಜಾಗದಲ್ಲಿ ಏನು ನೋಡಿದೀವಿ ಅಂತಂದ್ರೆ ಹಾಲನ್ನು ನೋಡಿದೀವಿ. ಹಾಲು ಮಿಲ್ಕ್ನ ನಾವು ಅದಕ್ಕೆ ನಾವು ಅಂತೀವಿ ಸರ್ವತೋಮುಖ ಸಮತೋಲನ ಆಹಾರ ಅಂತ ಕರಿತೀವಿ. ಹಾಗಾಗಿ ಪ್ರತಿದಿನ ನೀವು ಕೂಡ ಓದ್ತಾ ಇದ್ದೀರಲ್ಲ, ಯಾವುದೇ ಬ್ಯಾಡ್ ಹ್ಯಾಬಿಟ್ಸ್ ಮಾಡದೆ ಡೈಲಿ ಒಂದು ಗ್ಲಾಸು ಹಾಲು ಕುಡಿಯೋದು ಮರಿಬೇಡಿ. ದೇಹದ ಬೆಳವಣಿಗೆ, ಬುದ್ಧಿ ಚುರುಕಾಗಲು ಹೆಲ್ಪ್ ಮಾಡುತ್ತಾ. ಇದಾಗಿತ್ತು ಇವತ್ತಿನ ವಿಜ್ಞಾನ ಕ್ಲಾಸ್. ಮುಂದಿನ ಮತ್ತೊಂದು ಕ್ಲಾಸಿನೊಂದಿಗೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.